ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ HSTR ಪೇಪರ್ 1 ಪತ್ರಿಕೆ ಅಂದರೆ ಸಾಮಾನ್ಯ ಪತ್ರಿಕೆ ಏನು ಬರುತ್ತೋ ಆ ಒಂದು ಸಾಮಾನ್ಯ ಪತ್ರಿಕೆಯಲ್ಲಿ ಕಂಪ್ಯೂಟರ್ ಏನು ಮಾಡ್ತಾರೆ 13 ಮಾರ್ಕ್ಸ್ಗೆ ಕೇಳ್ತಾರೆ. ಆ 13 ಮಾರ್ಕ್ಸಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಸಿಲೆಬಸ್ಗಿರುವಂತಹ ಸಿಲೆಬಸ್ ಕೂಡ ಹೇಳಿದ್ದೀನಿ. ಹಾಗೆ ಆ ಒಂದು ಸಿಲೆಬಸ್ಗೆ ಅನುಗುಣವಾಗಿ ತರಗತಿಗಳನ್ನು ನಾನು ಮಾಡ್ತಾಯಿದ್ದೀನಿ. ಯಾರೆಲ್ಲ ಒಂದು HSTR ನೇಮಕಾತಿಗೆ ಪೂರ್ವಸಿದ್ಧತೆಯನ್ನು ಮಾಡ್ಕೊಳ್ತಾಯಿದ್ರು ಅವರಿಗೆ ಮತ್ತು PSTR GPSTR ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನಾಗುತ್ತೆ ಈ ಒಂದು ಕಂಪ್ಯೂಟರ್ ವಿಷಯ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ನಾನು ಹಿಂದಿನ ತರಗತಿ ಏನು ಮಾಡಿದ್ದೀನಿ ಅಂದರೆ ಈ ಒಂದು ಕಂಪ್ಯೂಟರ್ ಮೆಮೊರಿ, ಇವತ್ತೇನು ಕಂಪ್ಯೂಟರ್ ಮೆಮೊರಿ ಬಗ್ಗೆ ತಿಳ್ಕೊತಾ ಇದ್ದೀವಲ್ಲ, ಒಂದು ಕಂಪ್ಯೂಟರ್ ಮೆಮೊರಿಗೆ ಸಂಬಂಧಪಟ್ಟಂತಹ ಒಂದು ತರಗತಿಯನ್ನು ಹಿಂದಿನ ಕ್ಲಾಸಲ್ಲಿ ಮಾಡಿದ್ದೀನಿ. ಅದು ಪಾರ್ಟ್ 1 ಆಗಿರ್ತೈತೆ. ಆ ಒಂದು ಪಾರ್ಟ್ 1 ನೋಡಿಕೊಂಡು ಇವತ್ತಿನ ತರಗತಿ ಅಂದರೆ ಪಾರ್ಟ್ 2 ವೀಕ್ಷಿಸಿ. ಯಾಕೆಂದರೆ ಪಾರ್ಟ್ 1 ಬಿಟ್ಬಿಟ್ಟು ಪಾರ್ಟ್ 2 ನೋಡೋಕೆ ಹೋದರೆ ನಿಮ್ಗೆ ಏನಾಗಲ್ಲ, ಅಲ್ಲಿ ವಿಷಯದ ಲಿಂಕ್ ಇರೋಲ್ಲ, ಅದಕ್ಕೆ ಅದು ಅರ್ಥ ಆಗೋದಿಲ್ಲ. ಹಾಗಾಗಿ ನೀವು ಪಾರ್ಟ್ 1 ನೋಡಿಕೊಂಡು ಆಮೇಲೆ ಪಾರ್ಟ್ 2 ಬೇಕಾದರೆ ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ನಾವು ಕಂಪ್ಯೂಟರ್ ಮೆಮೊರಿ, ಇದರಲ್ಲಿ ಪ್ರೈಮರಿ ಮತ್ತು ಸೆಕೆಂಡ್ರಿ ಮೆಮೊರಿ ಅಂತ ಎರಡು ಪ್ರಕಾರ ನೋಡ್ತೀವಿ. ಈ ಪ್ರೈಮರಿ ಮೆಮೊರಿಯನ್ನು ನಾವು ಇಂಟರ್ನಲ್ ಮೆಮೊರಿ ಅಥವಾ ಮೇನ್ ಮೆಮೊರಿ ಅಂತ ಕೂಡ ಕರಿತೀವಿ. ಈ ಸೆಕೆಂಡ್ರಿ ಮೆಮೊರಿಗೆ ಏನು ಕರಿತೀವಿ ಅಂದರೆ ಎಕ್ಸ್ಟರ್ನಲ್ ಮೆಮೊರಿ ಅಥವಾ ಆಕ್ಸಿಲರಿ ಮೆಮೊರಿ ಅಂಥೇಳಿ ಕರಿತೀವಿ. ಈ ಪ್ರೈಮರಿ ಮೆಮೊರಿಯಲ್ಲಿ ರ್ಯಾಮ್ ಮತ್ತು ರೋಮ್ ಬರ್ತೈತೆ. ರ್ಯಾಮಲ್ಲಿ ಎಸ್ ರ್ಯಾಮು ಡಿ ರ್ಯಾಮ್ ಬರ್ತೈತೆ. ರೋಮಲ್ಲಿ ಪಿ ರೋಮು ಇಪ್ರೋಮು ಎಪ್ರೋಮ್ 3 ಬರ್ತವೆ. ಇವು 3 ಬಗ್ಗೆ ಒಟ್ಟಿನಲ್ಲಿ ನಾವು ಪ್ರೈಮರಿ ಮೆಮೊರಿ ಬಗ್ಗೆ ಏನು ಮಾಡಿವಿ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿವಿ. ಇವತ್ತಿನ ತರಗತಿಯಲ್ಲಿ ಏನು ತಿಳ್ಕೊಂಬಂದ್ರೆ ಸೆಕೆಂಡ್ರಿ ಮೆಮೊರಿ ಬಗ್ಗೆ ತಿಳ್ಕೊಳ್ಳೋಣ. ನೋಡಿರಿ ಸೆಕೆಂಡ್ರಿ ಮೆಮೊರಿಯಲ್ಲಿ ಏನೇನಿದೆ ಅಂಥೇಳಿ. ಇಲ್ಲಿ ಸಿಕ್ವೆಂಟಿಯಲ್ ರ್ಯಾಂಡಮ್, ಸಿಕ್ವೆಂಟಿಯಲಲ್ಲಿ ಮತ್ತು ಮ್ಯಾಗ್ನೆಟಿಕ್ ಟೇಪು, ಗ್ರಾಮ್ ಫೋನು, ಹಾಗೆ ರ್ಯಾಂಡಮಲ್ಲಿ ಏನು ಮಾಡ್ತೀವಿ ನಾವು ಮ್ಯಾಗ್ನೆಟಿಕ್ ಡಿಸ್ಕ್, ಆಪ್ಟಿಕಲ್ ಡಿಸ್ಕ್, ಫ್ಲ್ಯಾಶ್ ಮೆಮೊರಿ. ಹಾಗೆ ಮ್ಯಾಗ್ನೆಟಿಕ್ ಡಿಸ್ಕಲ್ಲಿ ಹಾರ್ಡ್ ಡಿಸ್ಕು, ಫ್ಲಾಪಿ ಡಿಸ್ಕು. ಆಪ್ಟಿಕಲ್ ಡಿಸ್ಕಲ್ಲಿ CD, DVD ಮತ್ತು ಫ್ಲ್ಯಾಶ್ ಮೆಮೊರಿಯಲ್ಲಿ ಪೆನ್ ಡ್ರೈವು, ಮೆಮೊರಿ ಕಾರ್ಡ್. ಇಷ್ಟು ವಿಷಯಗಳ ಬಗ್ಗೆ ಏನು ಮಾಡೋಣ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಟೋಟಲ್ ಇವತ್ತು ಸೆಕೆಂಡ್ರಿ ಮೆಮೊರಿ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ ಇಲ್ಲಿ ನೋಡಿರಿ ಸೆಕೆಂಡ್ರಿ ಮೆಮೊರಿ. ಸೆಕೆಂಡ್ರಿ ಮೆಮೊರಿ ಏನು ಮಾಡ್ತೀವಿ ಅಂದರೆ ಹೆಚ್ಚು ದತ್ತಾಂಶಗಳನ್ನು ಸಂಗ್ರಹಿಸುವ ಮೆಮೊರಿಗಳು ಏನು ಮಾಡ್ತೀವಿ ಸೆಕೆಂಡ್ರಿ ಒಂದು ಮೆಮೊರಿಯಲ್ಲಿ ನಾವು ಬಳಸ್ಕೊಳ್ತೀವಿ. ಇದನ್ನು ಹೇಳ್ತೀವಿ ಎಕ್ಸ್ಟರ್ನಲ್ ಮೆಮೊರಿ ಅಥವಾ ಬಾಹ್ಯ ಸ್ಮರಣೆ ಅಂತ ಕೂಡ ಕರಿತೀವಿ. ಅದಕ್ಕೆ ಸೆಕೆಂಡ್ರಿ ಮೆಮೊರಿಗೆ ಬಾಹ್ಯ ಸ್ಮರಣೆ ಅಥವಾ ಎಕ್ಸ್ಟರ್ನಲ್ ಮೆಮೊರಿ ಅಂತೇಳಿ ಕರಿತೀವಿ. ಇದನ್ನು ಶಾಶ್ವತ ಸ್ಮರಣೆ ಅಥವಾ ಪರ್ಮನೆಂಟ್ ಮೆಮೊರಿ ಅಂತ ಕೂಡ ಕರಿತೀವಿ. ಯಾಕೆಂದರೆ ಇಲ್ಲಿ ಮಾಹಿತಿ ಏನಾಗಲ್ಲ ಅಳಿಸೋಗೋದಿಲ್ಲ, ಅದಕ್ಕೆ ಶಾಶ್ವತ ಸ್ಮರಣೆ ಅಂತೇಳಿ ಕರಿತೀವಿ. ಇವನ್ನು ಆಕ್ಸಿಲರಿ ಮೆಮೊರಿ ಅಂತ ಕೂಡ ಕರಿತೀವಿ. ಬ್ಯಾಕಪ್ ಮೆಮೊರಿ ಅಂತಲೂ ಕೂಡ ಕರಿತೀವಿ. ಪ್ರಾಥಮಿಕ ಸ್ಮರಣೆಗೆ ಹೋಲಿಸಿದರೆ ಇವೇನಾಗ್ತವೆ ಹೆಚ್ಚು ಸ್ಮರಣೆ ಸಾಮರ್ಥ್ಯವನ್ನು ಹೊಂದಿರ್ತವೆ. ಹಾಗಾಗಿ ಸೆಕೆಂಡ್ರಿ ಮೆಮೊರಿ ನಾವು ಎಕ್ಸ್ಟರ್ನಲ್ ಮೆಮೊರಿ ಅಂತ ಕರಿತೀವಿ, ಪರ್ಮನೆಂಟ್ ಮೆಮೊರಿ ಅಂತ ಕರಿತೀವಿ, ಆಕ್ಸಿಲರಿ ಮೆಮೊರಿ ಅಂತ ಕರಿತೀವಿ, ಬ್ಯಾಕಪ್ ಮೆಮೊರಿ ಅಂತ ಕೂಡ ಕರಿತೀವಿ. ಎಲ್ಲ ಹೆಸರುಗಳು ಏನು ಮಾಡ್ತೀವಿ ನಾವು ಸೆಕೆಂಡ್ರಿ ಮೆಮೊರಿಗೆ ಕರಿತೀವಿ. ಸಂಗ್ರಹಣಾ ಸಾಮರ್ಥ್ಯವನ್ನು ಹೊಂದಿರ್ತವೆ ಹೆಚ್ಚಿಗೆ. ಇವು ನಾನ್ ವ್ಯಾಲಟೈಲ್ ಮೆಮೊರಿಗಳಾಗಿವೆ. ಅಂದರೆ ಏನು ಮಾಡ್ಬೋದು, ಮಾಹಿತಿ ಅಳಿಸೋಗೋದಿಲ್ಲ ಇಲ್ಲಿ, ಅದಕ್ಕೋಸ್ಕರ ಅಂತೀವಿ ನಾವು ನಾನ್ ವ್ಯಾಲಟೈಲ್ ಮೆಮೊರಿ ಅಂತೇಳಿ ಕರಿತೀವಿ. ಅಂದರೆ ಕಂಪ್ಯೂಟರನ್ನು ಆರಿಸಿದಾಗ ಅಥವಾ ಶಟ್ ಮಾಡಿದಾಗ ಇಲ್ಲಿನಾಗಲ್ಲ ದತ್ತಾಂಶ ಅಳಿಸೋಗೋದಿಲ್ಲ, ಅದಕ್ಕೋಸ್ಕರ ಏನಂತೀವಿ ನಾವು ನಾನ್ ವ್ಯಾಲಟೈಲ್ ಮೆಮೊರಿ ಅಂತೇಳಿ ಕರಿತೀವಿ. ಈಗ ಸೆಕೆಂಡ್ರಿ ಮೆಮೊರಿಗಳ ವರ್ಗೀಕರಣ ಅಥವಾ ವಿಧಗಳು ನೋಡಿರಿ. ಇದರಲ್ಲಿ ಮ್ಯಾಗ್ನೆಟಿಕ್ ಸ್ಟೋರೇಜ್ ಅಥವಾ ಕಾಂತೀಯ ಸಂಗ್ರಹಣಾ ಸಾಧನ ಅಂತ ಕರಿತೀವಿ. ಇಲ್ಲಿ ಇಂಗ್ಲೀಷ್ ವರ್ಡ್ಗಳೇನು ಮಾಡಬೇಕು, ಇಂಗ್ಲೀಷಲ್ಲಿ ಕಂಪ್ಯೂಟರ್ನ ಹೆಚ್ಚಿಗೆ ಇಂಗ್ಲೀಷ್ ವರ್ಡ್ಗಳನ್ನ ನೆನ್ಪಿಟ್ಕೋಬೇಕು. ಕನ್ನಡ ವರ್ಡ್ಸಲ್ಲಿ ಅಷ್ಟು ನೆನಪಿರೋದಿಲ್ಲ, ಅದಕ್ಕೆ ಮ್ಯಾಗ್ನೆಟಿಕ್ ಸ್ಟೋರೇಜ್ ಅಂತೇಳಿ ನೆನ್ಪಿಟ್ಕೊಳ್ರಿ. ಇದು ಇಲ್ಲೇನು ಬರುತ್ತೆ ಮ್ಯಾಗ್ನೆಟಿಕ್ ಸ್ಟೋರೇಜ್ ಅಂದರೆ ಹಾರ್ಡ್ ಡಿಸ್ಕ್ ಬರುತ್ತೆ, ಇಲ್ಲಿ ಫ್ಲಾಪಿ ಡಿಸ್ಕ್ ಬರುತ್ತೆ, ಹಾಗೆ ಜಿಪ್ ಡಿಸ್ಕ್ ಬರುತ್ತೆ, ಮ್ಯಾಗ್ನೆಟಿಕ್ ಟೇಪ್, ಇವೆಲ್ಲ ಏನು ಮಾಡ್ತವೆ ಮ್ಯಾಗ್ನೆಟಿಕ್ ಸ್ಟೋರೇಜ್ ಡಿವೈಸಲ್ಲಿ ಬರ್ತವೆ. ಇವಾಗ ಆಪ್ಟಿಕಲ್ ಸ್ಟೋರೇಜ್ ಅಂದರೆ ದೃಷ್ಟಿ ಸಂಗ್ರಹಣಾ ಸಾಧನಗಳು. ಇಲ್ಲಿ CD, DVD ಬರ್ತವೆ. CD ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್, DVD ಅಂದರೆ ಡಿಜಿಟಲ್ ವಿಡಿಯೋ ಡಿಸ್ಕ್ ಅಂತೇಳಿ ಕರಿತೀವಿ. ನೋಡಿ ಬ್ಲೂರೇ ಕೂಡ ಏನು ಬರ್ತದೆ, ಇದನ್ನು ಕೂಡ ಆಪ್ಟಿಕಲ್ ಮೆಮೊರಿಯಲ್ಲಿಯೇ ಬರ್ತೈತೆ. ಆಪ್ಟಿಕಲ್ ಮೆಮೊರಿಯಲ್ಲಿ 3 ಬರ್ತವೆ, DD, CD, DVD, ಬ್ಲೂರೇ. ಇವು ಎಲ್ಲಿ ಬರ್ತವೆ ಆಪ್ಟಿಕಲ್ ಮೆಮೊರಿಯಲ್ಲಿ ಬರ್ತವೆ. ಇವಾಗ ಸಾಲಿಡ್ ಸ್ಟೇಟ್ ಸಂಗ್ರಹಣಾ ಸಾಧನಗಳು ಅಂದರೆ ಸಾಲಿಡ್ ಸ್ಟೇಟ್ ಸಂಗ್ರಹಣಾ ಸಾಧನಗಳು ಯಾವ ಬರ್ತವೆ ಅಂದರೆ ಇಲ್ಲಿ ಕೂಡ ಪೆನ್ ಡ್ರೈವ್ ಬರುತ್ತೆ, ಫ್ಲ್ಯಾಶ್ ಡ್ರೈವ್ ಬರುತ್ತೆ,
ಪೆನ್ ಡ್ರೈವ್ ಅಂದ್ರೆ ಒಂದೇ, ಫ್ಲ್ಯಾಶ್ ಡ್ರೈವ್ ಅಂದ್ರೂ ಒಂದೇ. ಮೆಮೊರಿ ಕಾರ್ಡ್ ಬರುತ್ತೆ, SSD ಬರುತ್ತೆ. ಇಷ್ಟೆಲ್ಲಿ ಬರ್ತಾವಂದರೆ ಸಾಲಿಡ್ ಸ್ಟೋರೇಜ್ ಡಿವೈಸಲ್ಲಿ ಬರ್ತವೆ. ಈಗ ಹಾರ್ಡ್ ಡಿಸ್ಕ್ ಅಥವಾ DDA ಅಂದರೆ ನೋಡಿರಿ, DDD ಅಂದರೆ ಹಾರ್ಡ್ ಡಿಸ್ಕ್ ಡ್ರೈವ್ ಅಂತೇಳಿ ಕರಿತೀವಿ. HDD ಅಂದರೆ ಹಾರ್ಡ್ ಡಿಸ್ಕ್ ಡ್ರೈವ್ ಅಂತೇಳಿ ಕರಿತೀವಿ, ಅಂದರೆ ಕಠಿಣ ತಟ್ಟೆ ಅಂತ ಕನ್ನಡ ಓಡಿಸೋದು. ಇವೇನು ಮಾಡ್ತವೆ, ಹೆಚ್ಚು ದತ್ತಾಂಶವನ್ನು ಸಂಗ್ರಹಣೆ ಮಾಡ್ಕೊಳ್ತವೆ, ಹೆಚ್ಚು ಕಠಿಣವಾಗಿರ್ತವೆ. ಮತ್ತು ಮ್ಯಾಗ್ನೆಟಿಕ್ ಸ್ಟೋರೇಜ್ ಸಿಸ್ಟಮ್ ಅಂತ ಕೂಡ ಇವಕ್ಕೆ ಕರಿತೀವಿ. HDDಗೆ ಏನು ಮಾಡ್ತೀವಿ ನಾವು, ಮ್ಯಾಗ್ನೆಟಿಕ್ ಸ್ಟೋರೇಜ್ ಡಿವೈಸ್ ಅಂತ ಕೂಡ ಕರಿತೀವಿ. ಇವು HDD ನೋಡಿರಿ, ಇವು ವೃತ್ತಾಕಾರದ ಹಲವು ಕಾಂತೀಯ ಸುರುಳಿಗಳನ್ನು ಒಂದರ ಮೇಲೊಂದು ಇಟ್ಟು ಕಠಿಣ ತಟ್ಟೆ ಏನು ಮಾಡ್ತೀವಿ ತಯಾರಿಸಲ್ಪಟ್ಟಿರ್ತೈತಿ. ಡಿಸ್ಕ್ ಮೇಲಿನ ವೃತ್ತಾಕಾರದ ಸುರುಳಿಯನ್ನು ಟ್ರ್ಯಾಕ್ ಎಂದು, ಟ್ರ್ಯಾಕ್ನಲ್ಲಿನ ಸಣ್ಣ ಸಣ್ಣ ಭಾಗಗಳಿಗೆ ಏನಂತೀವಿ ಸೆಕ್ಟರ್ ಅಂತೇಳಿ ಕರಿತೀವಿ. ಡಿಸ್ಕ್ ಮೇಲಿನ ವೃತ್ತಾಕಾರದ ಸುರುಳಿ ಏನಂತೀವಿ ನಾವು ಟ್ರ್ಯಾಕ್ ಅಂತ ಕರಿತೀವಿ. ಟ್ರ್ಯಾಕ್ನಲ್ಲಿನ ಸಣ್ಣ ಸಣ್ಣ ಭಾಗಗಳನ್ನು ಕರಿತೀವಿ ಸೆಕ್ಟರ್ ಅಂತೇಳಿ ಕರಿತೀವಿ. ಟ್ರ್ಯಾಕ್ಗಳ ಗುಂಪನ್ನು ಸಿಲಿಂಡರ್ ಅಂತೇಳಿ ಕರಿತೀವಿ. ಟ್ರ್ಯಾಕ್ಗಳ ಗುಂಪನ್ನು ಏನು ಕರಿತೀವಿ, ಸಿಲಿಂಡರ್ ಅಂತೇಳಿ ಕರಿತೀವಿ. ದತ್ತಾಂಶವನ್ನು ಬರೆಯುವ ಕಾರ್ಯವನ್ನು ರೀಡ್ ಅಥವಾ ರೈಟ್ ಹೆಡ್ಗಳಂತೇಳಿ ಕರಿತೀವಿ. ದತ್ತಾಂಶವನ್ನು ಬರೆಯುವಂಥ ಕಾರ್ಯಕ್ಕೆ ಏನು ಮಾಡ್ತೀವಿ, ರೀಡ್ ಅಥವಾ ರೈಟ್ ಹೆಡ್ಗಳಂತೇಳಿ ರೈಟ್ ಹೆಡ್ಗಳು ಮಾಡ್ತವೆ. ಏನು ಮಾಡ್ತವೆ, ದತ್ತಾಂಶವನ್ನು ಬರೆಯುವಂಥ ಕಾರ್ಯ ಯಾವ್ದು ಮಾಡ್ತವೆ ಅಂದರೆ ರೀಡ್ ಅಥವಾ ರೈಟ್ ಹೆಡ್ಗಳು ಮಾಡ್ತವೆ. ನೋಡಿರಿ ಇನ್ನೊಂದು ಸರಿ ನೋಡಿರಿ, ಡಿಸ್ಕ್ ಮೇಲಿನ ವೃತ್ತಾಕಾರದ ಸುರುಳಿಗೆ ಏನಂತೀವಿ ಟ್ರ್ಯಾಕ್ ಅಂತ ಕರಿತೀವಿ. ಹಾಗೆ ಟ್ರ್ಯಾಕ್ ಮೇಲಿನ ಸಣ್ಣ ಸಣ್ಣ ಭಾಗಗಳಿಗೆ ಸೆಕ್ಟರ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು, ಎಕ್ಸಾಮಿನೆಲ್ಲ ಕೇಳ್ತಾರೆ. ಟ್ರ್ಯಾಕ್ಗಳ ಮೇಲಿನ ಗುಂಪನ್ನು ಸಿಲಿಂಡರ್ ಅಂತೇಳಿ ಕರಿತೀವಿ. ದತ್ತಾಂಶಗಳನ್ನು ಬರೆಯುವಂಥ ಕಾರ್ಯ ಮಾಡುವಂಥ ಒಂದು ಕೆಲಸ ಯಾವ್ದು ಮಾಡ್ತದೆ ಅಂದರೆ ಅದು ರೀಡ್ ಅಥವಾ ರೈಟ್ ಹೆಡ್ಗಳು ಮಾಡ್ತವೆ. ಒಂದು ಸೆಕ್ಟರ್ನಲ್ಲಿ ಸುಮಾರು 512 ಬೈಟ್ನಷ್ಟು ಮಾಹಿತಿಯನ್ನು ಸಂಗ್ರಹಿಸಬಹುದು. ಒಂದು ಸೆಕ್ಟರ್ ಇದೆ ಅಂದರೆ ನಾವು ಅದರ ಮಾಹಿತಿಯನ್ನು ಎಷ್ಟು ಸಂಗ್ರಹಣೆ ಮಾಡ್ಬೋದು ಅಂದರೆ 512 ಅಷ್ಟು ಮಾಹಿತಿಯನ್ನು ನೋಡ್ಬೋದು ಅಲ್ಲಿ ಸಂಗ್ರಹಣೆ ಮಾಡ್ಬೋದು. ಹಾರ್ಡ್ ಡಿಸ್ಕ್ ವೇಗವನ್ನು ನಾವೇನ್ತೀವಿ ರಿವೋದಲ್ಲಿ ಅಳಿತೀವಿ. ನೋಡಿರಿ, ರಿವೋ ಅಂದರೆ ಹಾರ್ಡ್ ಡಿಸ್ಕ್ಗಳ ವೇಗವನ್ನು ಏನು ಮಾಡ್ತೀವಿ ನಾವು PRMಗಳಲ್ಲಿ ಅಳಿತೀವಿ. PRM ಅಂದರೆ ರೆವಲ್ಯೂಷನ್ ಪರ್ ಮಿನಿಟ್ ಅಂತ ಅರ್ಥ. ಕೇಳ್ತಾರೆ ಹಾರ್ಡ್ ಡಿಸ್ಕನ್ನು ನಾವು ಎದರಲ್ಲಿ ಅಳಿತೀವಿ ಅಂತ ಎಕ್ಸಾಮಲ್ಲಿ ಕೇಳ್ಬೋದು, ಅದಕ್ಕೆ ನೆನ್ಪಿಟ್ಕೋಬೇಕಿದು. ಇದು ನೋಡಿರಿ HDD ಅಂದರೆ ಹಾರ್ಡ್ ಡಿಸ್ಕ್ ಡ್ರೈವ್ ಅಂತೇಳಿ. ಹಾರ್ಡ್ ಡಿಸ್ಕ್ ಡ್ರೈವ್ಗಳಿಗೆ ಮೊದಲು ವಿಂಚೆಸ್ಟರ್ ಡಿಸ್ಕ್ ಅಂತೇಳಿ ಕರಿತಿದ್ರು. ವಿಂಚೆಸ್ಟರ್ ಡಿಸ್ಕ್ ಅಂತೇಳಿ ಕರಿತಾಯಿದ್ರು. ಇದಕ್ಕೆ HDDಗೆ. ಇವಾಗ ಫ್ಲಾಪಿ ಡಿಸ್ಕ್ ಡ್ರೈವ್ ಅಂದರೆ FDD ಏನೋ ಯೋಜನೆ ಮಾಡ್ತಾಯಿದ್ದ ಥರ ಎಲ್ಲ ಇದಾಗ್ತೈತೆ. ಅದಕ್ಕೆ ನೋಡಿರಿ ನೀಟಾಗಿ ಫ್ಲಾಪಿ ಡಿಸ್ಕ್ ಡ್ರೈವ್ FDD ಅಂತೇಳಿ ಕರಿತೀವಿ. HDD ಅಂದರೆ ಹಾರ್ಡ್ ಡಿಸ್ಕ್ ಡ್ರೈವ್, FDD ಅಂದರೆ ಫ್ಲಾಪಿ ಡಿಸ್ಕ್ ಡ್ರೈವ್. ಲಾಂಗ್ ಫಾರ್ಮ್ಗಳು ಕೇಳಿದ್ರೆ ನೆನ್ಪಿಟ್ಕೋಬೇಕು. ಇವುಗಳು ಏನು ಮಾಡ್ತೀವಿ ಚೌಕಾಕಾರವಾಗಿದ್ದು ಮೆಟಲ್ ಆಕ್ಸೈಡ್ ಲೇಪನ ಮಾಡ್ತಾರೆ. ಇದ್ರ ಮೇಲೆ ಏನು ಲೇಪನ ಮಾಡ್ತಾರಂತೆ, ಮೆಟಲ್ ಆಕ್ಸೈಡ್ ಲೇಪನ ಮಾಡಿ ಅದರ ಮೇಲೆ ಏನು ಮಾಡ್ತಾರೆ ಪ್ಲಾಸ್ಟಿಕ್ ಅಥವಾ ವಿನೈಲ್ ಹೊದಿಕೆಯನ್ನು ಹಾಕಿರ್ತಾರೆ. ಇವನ್ನು ಮ್ಯಾಗ್ನೆಟಿಕ್ ಸ್ಟೋರೇಜ್ ಅಂತೇಳಿ ಕರಿತೀವಿ. FDDಗೆ ಏನಂತ ಕರಿತೀವಿ, ಮ್ಯಾಗ್ನೆಟಿಕ್ ಸ್ಟೋರೇಜ್ ಅಂತೇಳಿ ಕರಿತೀವಿ. ಇದು ಡೈರೆಕ್ಟ್ ಅಸೆಸ್ ಮೆಥಡ್ ಅನುಸರಿಸ್ತದೆ. ಅಂದರೆ ಡೈರೆಕ್ಟಾಗಿ ಇದೇನು ಮಾಡೋದನ್ನು ಯೂಸ್ ಮಾಡಲಿಕ್ಕೆ ಸಹಾಯವನ್ನು ಮಾಡ್ಕೋಬೋದು. ಇದರಲ್ಲಿ ಮತ್ತೆ 3 ರೀತಿಯ ಫ್ಲಾಪಿಗಳು ಕಂಡು ಬರ್ತವೆ. ಒಂದು ಮಿನಿ ಫ್ಲಾಪಿ ಡಿಸ್ಕ್ ಅಂತೇಳಿ ಕರಿತೀವಿ. ಇದಕ್ಕೆ ಚಿಕ್ಕ ಫ್ಲಾಪಿ ಅಂತ ಕೂಡ ಕರಿತೀವಿ. ಇದು ಎಷ್ಟು ಇಂಚ್ ಇರ್ತದೆ ಅಂತಂದರೆ ಇದು 1/4 ಇಂಚಿಗೆ ಇರ್ತೈತೆ. ಇದೇನೆಲ್ಲ ಕೇಳೋದಿಲ್ಲ, ಸುಮ್ಮನೆ ನೆನ್ಪಿಟ್ಕೊಳ್ರಿ. ಇದು ಸಾಮರ್ಥ್ಯ ಎಷ್ಟಿರ್ತದೆ ಅಂದರೆ 1.2 ಸಾಮರ್ಥ್ಯ ಇರ್ತೈತೆ. ಅಂದರೆ ಚಿಕ್ಕ ಒಂದು ಫ್ಲಾಪಿ ಇದು. ಇವಾಗ ಮೈಕ್ರೋ ಫ್ಲಾಪಿ ಡಿಸ್ಕ್, ಸೂಕ್ಷ್ಮ ಫ್ಲಾಪಿ ಡಿಸ್ಕ್ ಅಂತೇಳಿ ಕರಿತೀವಿ. ಇದರ ಸಾಮರ್ಥ್ಯ ಎಷ್ಟಿದೆ ನೋಡಿರಿ, 1.44 MB ಇದೆ. ಈ ಸಾಮರ್ಥ್ಯ ಕೇಳ್ಬೋದು, ಅಳತೆ ಎಲ್ಲ ಏನು ಕೇಳೋದಿಲ್ಲ, ಸಾಮರ್ಥ್ಯನೂ ಕೇಳೋದು ಕಡಿಮೆ. ಆದರೆ ಸಾಮಾನ್ಯ ಫ್ಲಾಪಿ ಡಿಸ್ಕ್ ಇದು 1.2 MB ಇರ್ತೈತೆ. ಇವಾಗ ಕಾಂತೀಯ ಸುರುಳಿ ಮ್ಯಾಗ್ನೆಟಿಕ್ ಟೇಪ್ ಬಗ್ಗೆ ತಿಳ್ಕೊಳ್ಳೋಣ. ಇವನ್ನು ನಾವು ಮ್ಯಾಗ್ನೆಟಿಕ್ ಸ್ಟೋರೇಜ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಇವು ಪ್ಲಾಸ್ಟಿಕ್ ಫೀಲ್ಡ್ ತರಹದ ವಸ್ತುವಿನಿಂದ ತಯಾರಿಸಲ್ಪಟ್ಟಿದ್ದು ದತ್ತಾಂಶವನ್ನು ಸಂಗ್ರಹಿಸಲು ಏನು ಮಾಡ್ತೀವಿ ಕಾಂತೀಯ ವಸ್ತುವಿನ ಲೇಪನವನ್ನು ಮಾಡಿರ್ತಾರೆ. ಇವು ಸುಮಾರು
2 mm ನಿಂದ 12.4 mm ಅಷ್ಟು ಅಗಲ ಇರ್ತವೆ ಯಾವು ಮ್ಯಾಗ್ನೆಟಿಕ್ ಟೇಪ್. ಹಾಗೂ 500 mm ಇಂದ 1200 m ಉದ್ದ ಇರ್ತೈತೆ. ಅಗಲ ಕೇಳಿದರೆ 2 mm ಇಂದ 12.4 mm ಇರ್ತೈತೆ. ಉದ್ದ ಕೇಳಿದರೆ 500ರಿಂದ 1200 m ಇರ್ತೈತೆ. ಅಷ್ಟು ಉದ್ದ ಇರ್ತೈತೆ ಇದು. ಟೇಪ್ನ ಚಿಕ್ಕ ಚಿಕ್ಕ ಭಾಗಗಳಲ್ಲಿ ದತ್ತಾಂಶಗಳನ್ನು ಮಾಡ್ತಾರೆ, ಸಂಗ್ರಹಣೆ ಮಾಡ್ತಾರೆ. ಇವು ಮರು ಉಪಯೋಗಿಸಬಹುದು, ಅಂದರೆ ನಾವು ಮತ್ತೆ ಬಳಸ್ಕೋಬೋದು, ಇದು ರೀಯೂಸ್ ಮಾಡ್ಕೋಬೋದು. ಇದರಲ್ಲಿ ದತ್ತಾಂಶಗಳನ್ನು ಕ್ರಮಬದ್ಧವಾಗಿ ಆಕ್ಸೆಸ್ ಮಾಡುವುದಾಗಿದೆ. ಇಲ್ಲೇನು ಮಾಡ್ತೀವಿ ನಾವು ದತ್ತಾಂಶವನ್ನು ಕ್ರಮಬದ್ಧವಾಗಿ ಏನು ಮಾಡ್ತೀವಿ ಎಕ್ಸೆಸ್ ಮಾಡ್ಕೊತಾ ಹೋಗ್ತೀವಿ, ಬಳಸ್ಕೊತಾ ಹೋಗ್ತೀವಿ. ಇದೇ ನೋಡ್ರಿ ಕಾಂತೀಯ ಒಂದು ಸುರುಳಿ. ಈಗ ಸಿ ಡಿ ಕಾಂಪ್ಯಾಕ್ಟ್ ಡಿಸ್ಕ್ ಅಂತೇಳಿ ಕರಿತೀವಿ ಇದಕ್ಕೆ. ಇದು ಎಕ್ಸಾಮಲ್ಲೆಲ್ಲ ಕೇಳಿದರೆ ನೆನ್ಬಿಟ್ಕೋಬೇಕು. ಸಿ ಡಿಯನ್ನು ಆಪ್ಟಿಕಲ್ ಸ್ಟೋರೇಜ್ ಅಂತ ಕೂಡ ಕರಿತೀವಿ. ಆಪ್ಟಿಕಲ್ ಸ್ಟೋರೇಜ್ ಅಂತ ಕೂಡ ಸಿ ಡಿಯನ್ನು ನಾವು ಕರಿತೀವಿ. ಇವು ವೃತ್ತಾಕಾರದಲ್ಲಿ ಇರ್ತವೆ ಸಿ ಡಿ. ಸಾಮಾನ್ಯವಾಗಿ ಸಿ ಡಿಗಳ ಸಂಗ್ರಹಣಾ ಸಾಮರ್ಥ್ಯ ಕೇಳ್ತಾರೆ, ಅದು 700 MB ಇರ್ತೈತೆ. ಸಿ ಡಿಗಳನ್ನು ಲೇಸರ್ ಬೀಮ್ ಅಥವಾ ರುಬಿ ಲೇಸರ್ಗಳು ಬಳಸಿ ಓದುವಂತಹ ಬರೆಯುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿರಿ ಸಿ ಡಿಗಳಿವು. ಹಿಂದೆ ಎಲ್ಲ ಸಾಂಗ್ಗಳಿಗೆಲ್ಲ ಏನು ಮಾಡ್ತಿದ್ರು, ಹಾಕಬೇಕಾದ್ರೆ ಈ ಸಿ ಡಿಯಲ್ಲಿ ಏನು ಮಾಡ್ತಿದ್ರು ಸ್ಟೋರೇಜ್ ಮಾಡ್ತಾಯಿದ್ರು. ಆದರೆ ಇವೆಲ್ಲ ಇವಾಗ ಏನಾಗ್ತಿದೆ, ಕಡಿಮೆ ಆಗ್ತಿದೆ. ಯಾಕೆಂದರೆ ಪೆನ್ ಡ್ರೈವ್ ಎಲ್ಲ ಬಂದಿದ್ದಾವಲ್ಲ, ಮೆಮೊರಿ ಕಾರ್ಡು ಎಲ್ಲ ಅದಕ್ಕೋಸ್ಕರ ಈಗಷ್ಟು ಬಳಕೆ ಇಲ್ಲ. ಹಿಂದೆಲ್ಲ ಹೆಚ್ಚಾಗಿ ಬಳಸ್ತಾಯಿದ್ರು. ಇಲ್ಲಿ ಏನು ಮಾಡ್ತೀವಿ, ವಿವಿಧ ರೂಪಗಳು ಕಂಡುಬರ್ತವೆ. ಒಂದು ಸಿ ಡಿ ಆರ್ ಅಂದರೆ ನೋಡಿರಿ ರೈಟೇಬಲ್ ಸಿ ಡಿ ಅಂತ ಅರ್ಥ. ಅಂದರೆ ಇಲ್ಲಿ ಬರೀಬೋದು. ಇವುಗಳಲ್ಲಿ ಒಮ್ಮೆ ದತ್ತಾಂಶ ಮತ್ತು ಮಾಹಿತಿಯನ್ನು ಬರೆದ ನಂತರ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನಂತೀವಿ ಸಿ ಡಿ ಆರ್ ಅಂತೇಳಿ ಕರಿತೀವಿ. ಒಂದು ಸರಿ ನಾವು ಬರೆದೇವಂದರೆ ಇಲ್ಲಿ ತಿದ್ದುಪಡಿಗೆ ಯಾವುದೇ ಒಂದು ಅವಕಾಶ ಇರೋದಿಲ್ಲ. ಸಿ ಡಿ ರ್ಯಾಮ್ ಇಲ್ಲಿ ರೀಡ್ ಓನ್ಲಿ ಮೆಮೊರಿ, ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ ಅಂತೇಳಿ. ಇಲ್ಲಿ ಒಮ್ಮೆ ಬರೆದಂತಹ ಮಾಹಿತಿ ಎಷ್ಟು ಬಾರಿ ಆದರೂ ನಾವೇನು ಮಾಡ್ಬೋದು, ಓದ್ಬೋದು. ಹಾಗೆ ತಿದ್ದುಪಡಿ ಕೂಡ ಮಾಡ್ಬೋದು. ಇಲ್ಲಿ ಎಷ್ಟು ಸರಿ ಅದನ್ನು ಬರಿಬೋದು, ಓದ್ಬೋದು. ನಮಗೇನು ತಿದ್ದುಪಡಿ ಮಾಡಬೇಕು ಮಾಡ್ಕೊಬೋದು. ಈಗ ಸಿ ಡಿ ರೀರೈಟೇಬಲ್ ಅಂತೇಳಿ ನೋಡಿರಿ. ಸಿ ಡಿ ರೀರೈಟೇಬಲ್ ಅಂದರೆ ಇವುಗಳಲ್ಲಿ ಮಾಹಿತಿಯನ್ನು ಅಳಿಸಿ ನಾವು ಏನು ಮಾಡೋದು, ಪುನಃ ಬರೀಬೋದು ಇದರಲ್ಲಿ. ಹಾಗೆ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಡಿ ವಿ ಡಿ ಅಂತ ಕರಿತೀವಿ. ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತ ಕರಿತೀವಿ, ಅಥವಾ ಡಿಜಿಟಲ್ ವಿಡಿಯೋ ಡಿಸ್ಕ್ ಅಂತ ಕೂಡ ಕರೀತಾರೆ. ಇವು ಆಪ್ಟಿಕಲ್ ಸ್ಟೋರೇಜ್ನ ಸಿಸ್ಟಮ್ ಆಗಿರ್ತವೆ. ಇವನ್ನು ಡಿಜಿಟಲ್ ವಿಡಿಯೋ ಡಿಸ್ಕ್ ಅಂತ ಕೂಡ ಕರಿತೀವಿ. ಇವು ವೃತ್ತಾಕಾರದವಾಗ್ತವೆ, ವೃತ್ತಾಕಾರದಲ್ಲಿ ಕಂಡುಬರ್ತವೆ. ಇವುಗಳ ಸಂಗ್ರಹಣಾ ಸಾಮರ್ಥ್ಯ ಎಷ್ಟಿದೆ ಅಂದರೆ 4.7 GB ಇದೆ ಸಿಂಗಲಲ್ಲಿ. ಒಂದರಲ್ಲಿ ಡಬಲ್ ಹೇಳಬೇಕಾದ್ರೆ ಅಲ್ಲಿ 17 GB ಇರ್ತೈತೆ. ಡಿ ವಿ ಡಿಗಳನ್ನು ಲೇಸರ್ ಬೀಮ್ ತಂತ್ರಗಳನ್ನು ಬಳಸಿ ಓದುವಂಥ ಬರೆಯುವಂಥ ಕೆಲಸವನ್ನು ಇಲ್ಲಿ ಕೂಡ ಮಾಡ್ತಾರೆ. ಇವು ಸಿ ಡಿಗಳಿಗಿಂತಲೂ ಹೆಚ್ಚಿನ ಸಂಗ್ರಹಣಾ ಸಾಮರ್ಥ್ಯವನ್ನು ಹೊಂದಿರ್ತವೆ. ಸಿ ಡಿ ಎಷ್ಟು ಸಾಮರ್ಥ್ಯ ಹೊಂದಿರ್ತವೆ ಅದರ ಡಬಲನ್ನು ಈಗ ಒಂದು ಡಿ ವಿ ಡಿ ಹೊಂದಿರ್ತವೆ. ಈ ಡಿ ವಿ ಡಿಯಲ್ಲಿಯೂ ಕೂಡ ನಾವು ಏನು ಮಾಡ್ತೀವಿ, ವಿವಿಧ ರೂಪಗಳನ್ನು ಕಾಣ್ತೀವಿ. ಒಂದು ಡಿ ವಿ ಡಿ ಆರ್ ಅಂದರೆ ರೈಟೇಬಲ್ ಡಿ ವಿ ಡಿ. ಇವು ಒಮ್ಮೆ ಬರೆದಂಥ ದತ್ತಾಂಶ ಮತ್ತು ಮಾಹಿತಿಯನ್ನು ಏನು ಮಾಡ್ಬೋದು, ನಾವು ಬರೆದ ನಂತರ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಇಲ್ಲಿ ಹೆಂಗೆ ಸಿ ಡಿ ವಿ ಡಿ ಇತ್ತಲ್ಲ ಅದೇ ರೀತಿ ಇದು ಸಿ ಡಿ ಡಿ ವಿ ಡಿ ಇರೋದು ಹೆಂಗಿತ್ತು ಇದನ್ನು ಕೂಡ ಅದೇ ರೀತಿ ಇದೆ. ಇವಾಗ ಡಿ ವಿ ಡಿ ರೀರೈಟೇಬಲ್. ಇವುಗಳಲ್ಲಿ ನಾವು ಒಮ್ಮೆ ಬರೋಂಥ ಮಾಹಿತಿ ಎಂಬುದು ಪುನಃ ಬರೀಬೋದು. ಇದರಲ್ಲಿ ಮುಖ್ಯವಾಗಿ 2 ಪ್ರಕಾರಗಳು ಕಂಡುಬರ್ತವೆ. ಇಲ್ಲಿ ಮತ್ತೆ ನೋಡಿರಿ ನೀಲಿ ಕಿರಣ ಡಿಸ್ಕ್ ಅಥವಾ ಬ್ಲೂ ರೇ ಡಿಸ್ಕ್ ಅಂತೇಳಿ ಕರಿತೀವಿ. ಇದೊಂದು ಚಿಕ್ಕ ಆಪ್ಟಿಕಲ್ ಸ್ಟೋರೇಜ್ ಸಿಸ್ಟಮ್ ಆಗಿದೆ. ಒಂದು ಆಪ್ಟಿಕಲ್ ಸ್ಟೋರೇಜ್ ಡಿವೈಸ್ ಆಗಿರ್ತದೆ. ಇವಳ ಸಂಗ್ರಹಣಾ ಸಾಮರ್ಥ್ಯ ಎಷ್ಟಿದೆ ಅಂದರೆ 25 GB ಇರ್ತೈತೆ. 25 GBಯಿಂದ 50 GBವರೆಗೆ ಇರ್ತೈತೆ. ಇವುಗಳನ್ನು ಬ್ಲೂ ವೈಲೆಟ್ ಲೇಸರ್ ತಂತ್ರಜ್ಞಾನ ಬಳಸಿ ಏನು ಮಾಡ್ತೀವಿ, ಇವುಗಳ ಒಂದು ಓದುವಂಥ ಬರೆಯುವಂಥ ಕೆಲಸವನ್ನು ಮಾಡ್ತವೆ. ಯಾವ ತಂತ್ರಜ್ಞಾನ ಬಳಸಿ, ಬ್ಲೂ ವೈಲೆಟ್ ಲೇಸರ್ ಎಂಬ ತಂತ್ರಜ್ಞಾನ ಬಳಸಿ ಈ ಕೆಲಸವನ್ನು ಮಾಡ್ತವೆ. ಬ್ಲೂ ರೇ ಡಿಸ್ಕ್ನ ವಿವಿಧ ರೂಪಗಳು, ಇದರಲ್ಲಿ ಬೇರೆ ಬೇರೆ ರೂಪಾಂತರಗಳು ಬರ್ತವೆ. ಬಿ ಡಿ ಆರ್ ಅಂದರೆ ರಿರೈಟೇಬಲ್ ಬಿ ಡಿ ಅಂದರೆ ಇವುಗಳಲ್ಲಿ ಒಮ್ಮೆ ಬರೆದ ದತ್ತಾಂಶ ಏನು ಮಾಡ್ಬೋದು, ನಾವು ತಿದ್ದುಪಡಿ ಮಾಡಲಾಗ ಇಲ್ಲೂ ಕೂಡ ಸಾಧ್ಯ ಇಲ್ಲ. ಹಾಗೆ ಬಿ ಡಿ ರೌಮ್, ಇಲ್ಲಿ ಏನು ಮಾಡ್ಬೋದು, ನಾವು ಒಮ್ಮೆ ಬರೆದಂತಹ ಮಾಹಿತಿ ಎಷ್ಟು ಬಾರಿ ಆದರೂ ಓದ್ಬೋದು ಮತ್ತು ತಿದ್ದುಪಡಿ ಕೂಡ ಮಾಡ್ಬೋದು. ಬಿ ಡಿ ರೈಟೇಬಲ್ ಅಂದರೆ ರೀರೈಟೇಬಲ್ ಅಂದರೆ ಇವುಗಳಲ್ಲಿ ಮಾಹಿತಿಯನ್ನು ಅಳಿಸಿ ಪುನಃ ಬರೀಬೋದು. ಇದು ಸೇಮ್ ಸಿ ಡಿ ಥರ ಇದೆ. ಸಿ ಡಿ ಹೆಂಗೆ
3 ರೂಪಗಳು ಹೊಂದಿತ್ತು. ಅದೇ 3 ರೂಪಗಳು ಅದೇನು ಕಾರ್ಯ ಮಾಡ್ತಿತ್ತು ಅದೇ ಕಾರ್ಯ ಇವುಗಳನ್ನು ಮಾಡ್ತವೆ. ಪೆನ್ ಡ್ರೈವ್, ಓಕೆ, ಫ್ಲ್ಯಾಶ್ ಡ್ರೈವ್ ಅಂತ ಕೂಡ ಕರಿತೀವಿ. ಇವು ಸಾಲಿಡ್ ಸ್ಟೋರೇಜ್ ಡಿವೈಸ್ ಅಂತ ಕೂಡ ಕರಿತೀವಿ. ಇವು ಸಾಮಾನ್ಯವಾಗಿ 5 GB ಮತ್ತು 64 GB ಸಂಗ್ರಹಣಾ ಸಾಮರ್ಥ್ಯವನ್ನು ಹೊಂದಿರ್ತವೆ ಪೆನ್ ಡ್ರೈವ್ಗಳು. ಇವುಗಳನ್ನು ಕನೆಕ್ಟ್ ಮಾಡಲು ಏನು ಮಾಡಬೇಕು, USB ಪೋರ್ಟ್ ಬೇಕು. USB ಪೋರ್ಟ್ ಮೂಲಕ ನಾವು ಏನು ಮಾಡ್ಬೋದು, ಕನೆಕ್ಟನ್ನು ಮಾಡ್ಬೋದು. ಇಲ್ಲಿ ಮೆಮೊರಿ ಕಾರ್ಡ್, ಇವು ಸಾಲಿಡ್ ಸ್ಟೇಟ್ ಸ್ಟೋರೇಜ್ ಸಿಸ್ಟಮ್ ಆಗಿರ್ತವೆ. ಮೆಮೊರಿ ಕಾರ್ಡ್ ಕೂಡ ಇವುಗಳನ್ನು ನಾವು ಪೋರ್ಟಲ್ ಎಲೆಕ್ಟ್ರಾನಿಕ್ ಸಾಧನಗಳಾದಂತಹ ಮೊಬೈಲು, ಡಿಜಿಟಲ್ ಟ್ಯಾಬ್ಲೆಟ್ಗಳಲ್ಲಿ ನಾವು ಮಾಡ್ತೀವಿ ಬಳಸ್ತೀವಿ. ಲ್ಯಾಪ್ಟಾಪ್ ಇರ್ತಾವಲ್ಲ, ಅದರಲ್ಲಿ ಟ್ಯಾಬ್ ಅಂತ ಹೇಳ್ತೀವಲ್ಲ, ಅಲ್ಲಿ ಕೂಡ ನೋಡ್ಬೋದು ಈ ಒಂದು ಸಾಧನಗಳನ್ನು ಬಳಸ್ಬೋದು. ಇವು ಫ್ಲ್ಯಾಶ್ ಮೆಮೊರಿಯನ್ನು ಬಳಸ್ತವೆ. ಸಾಮಾನ್ಯವಾಗಿ ಇದು ಸಾಮರ್ಥ್ಯ ಎಷ್ಟಿರ್ತದೆ ಅಂದರೆ 4 GB ಇಂದ 16 GB ವರೆಗೆ ಇರ್ತೈತಿ. ಎಷ್ಟು GB ಇರ್ತಾವಂತ ಎಲ್ಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಹಿಂದೆಲ್ಲ GPSರಲ್ಲಿ ಕೂಡ ಕೇಳಿದರು. ಅದಕ್ಕೆ GB ಗಳು ನೆನ್ಪಿಟ್ಕೋಬೇಕು, ಯಾವುದಾದ್ರು ಎಷ್ಟೆಷ್ಟು GB ಇದೆ ಅಂತೇಳಿ. ಇವಾಗ ಇವುಗಳನ್ನು ಸಾಲಿಡ್ ಸ್ಟೇಟ್ ಡ್ರೈವ್ SSD ಅಂತೇಳಿ ಕರಿತೀವಿ. ಇದರ ಲಾಂಗ್ ಫಾರ್ಮ್ ಕೂಡ ಕೇಳ್ತಾರೆ. SSD ಅಂದ್ರೇನು, DVD ಅಂದ್ರೇನು, CD ಅಂದ್ರೇನು ಇರುತ್ತೆ ಇಲ್ಲ. ಸಾಲಿಡ್ ಸ್ಟೇಟ್ ಡ್ರೈವ್ ಅಂತೇಳಿ ಕರಿತೀವಿ. ಇವುಗಳನ್ನು ಹಾರ್ಡ್ ಡಿಸ್ಕ್ಗಳಿಗೆ ಪರ್ಯಾಯವಾಗಿ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಿದ್ದಾರೆ, ಬಳಸ್ತಾ ಇದ್ದಾರೆ. ಇವು ಫ್ಲ್ಯಾಶ್ ಮೆಮೊರಿಯನ್ನು ಬಳಸ್ತವೆ. ಇವುಗಳಲ್ಲಿ ದತ್ತಾಂಶ ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್, IC ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ನಲ್ಲಿ ಏನಾಗ್ತೈತೆ, ಮಾಹಿತಿಯನ್ನು ಸಂಗ್ರಹಿಸ್ಕೊಳ್ತವೆ. ಸಾಮಾನ್ಯವಾಗಿ 500 GB ಇಂದ ಏನು ಮಾಡ್ತವೆ 2 TB ಅಂದರೆ ಟೆರಾಬೈಟ್ ಇಷ್ಟು ಸಂಗ್ರಹಣಾ ಸಾಮರ್ಥ್ಯವನ್ನು ಇವು ಹೊಂದಿರ್ತವೆ. ಹಾರ್ಡ್ ಡಿಸ್ಕ್ಗೆ ಹೋಲಿಸಿದರೆ ಇವುಗಳ ವೇಗ ಏನಾಗ್ತೈತೆ, ಹೆಚ್ಚಾಗಿರ್ತೈತೆ ಅಂತ ಅರ್ಥ. ಅದಕ್ಕಿಂತ ಒಂದು ಏನಾಗ್ತೈತೆ, ಬರ್ತಾ ಅದರ ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಿಗೆ ಆಗ್ತಾನೆ ಹೋಗ್ತೈತೆ. ಈಗ ಕ್ಯಾಶ್ ಮೆಮೊರಿ ಅಂತ ಕರಿತೀವಿ. ಇವು CPUಗೆ ಆಗಾಗ್ಗೆ ಬೇಕಾಗಿರೋ ದತ್ತಾಂಶಗಳನ್ನು ಈ ಕ್ಯಾಶ್ ಮೆಮೊರಿ ಏನು ಮಾಡ್ತೈತೆ, ನಮಗೆ ಹಿಡಿದಿಟ್ಕೊಳ್ಳೋಕ್ಕೆ ಸಹಾಯಕ ಆಗ್ತದೆ. CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟು ಮತ್ತು ಪ್ರೈಮರಿ ಮೆಮೊರಿಗಳ ಮಧ್ಯೆ ಏನು ಮಾಡ್ತೈತಿ, ಇದು ಕ್ಯಾಶ್ ಆಗಿ ಕೆಲಸವನ್ನು ಮಾಡ್ತೈತಿ. ಇವು ಅತ್ಯಂತ ವೇಗದ ಮೆಮೊರಿ ಆಗಿರ್ತವೆ. ಕ್ಯಾಶ್ ಮೆಮೊರಿ ಏನಾಗಿರ್ತವೆ ಅಂದರೆ ವೇಗದ ಮೆಮೊರಿ ಆಗಿರ್ತವೆ. ಇವು ವ್ಯಾಲಟೈಲ್ ಮೆಮೊರಿ ಆಗಿದೆ. ವ್ಯಾಲಟೈಲ್ ಅಂದ್ರೇನು, ಮಾಹಿತಿ ಅಳಿಸೋಗೋದು ಅಂತ ಅರ್ಥ ಇಲ್ಲಿ. ಇವುಗಳು ವೇಗ ಏನು ಮಾಡ್ತೀವಿ ನಾವು, ರ್ಯಾಮ್ಗಿಂತ ಹೆಚ್ಚು. ರ್ಯಾಮ್ಗಿಂತ ಅಂದರೆ ಪ್ರೈಮರಿ ಮೆಮೊರಿಗಿಂತ ಇವುಗಳ ವೇಗ ಏನಿರ್ತದೆ, ಹೆಚ್ಚಾಗಿರ್ತೈತೆ. ಇವು ಕಾರ್ಯಾಚರಣೆ ವ್ಯವಸ್ಥೆ ಅಂದರೆ OS ವೇಗವಾಗಿ ಹೆಚ್ಚಿಸಲು ಏನು ಮಾಡ್ತವೆ, ಇವು ಸಹಕಾರಿಯಾಗ್ತವೆ. ಇವು ತುಂಬ ದುಬಾರಿ ಅಂದರೆ ವೆಚ್ಚದಾಯಕವಾಗಿರ್ತವೆ ಅಂತ ಅರ್ಥ. ಇವಾಗ ವರ್ಚುವಲ್ ಮೆಮೊರಿ, ಇವು ವರ್ಚುವಲ್ ಮೆಮೊರಿ ಹಾರ್ಡ್ ಡಿಸ್ಕ್ನಲ್ಲಿ ಕಂಡುಬರ್ತವೆ. ಇವು ಕಂಪ್ಯೂಟರ್ನ ಭೌತಿಕ ಮೆಮೊರಿಯನ್ನು ಅಂದರೆ ಫಿಸಿಕಲ್ ಮೆಮೊರಿ ದತ್ತಾಂಶವನ್ನು ತಾತ್ಕಾಲಿಕವಾಗಿ ಏನು ಮಾಡ್ತೇವೆ, ರ್ಯಾಮ್ನಿಂದ ಡಿಸ್ಕ್ ಸ್ಟೋರೇಜ್ಗೆ ಏನು ಮಾಡ್ತೇವೆ, ವರ್ಗಾಯಿಸಲು ಸಹಕಾರಿಯಾಗ್ತವೆ. ಅಂದರೆ ಕಂಪ್ಯೂಟರ್ನ ಭೌತಿಕ ಮೆಮೊರಿಯನ್ನು ಅಂದರೆ ಫಿಸಿಕಲ್ ಮೆಮೊರಿಯನ್ನು ಒನ್ ಕಂಪೆನ್ಸೇಟ್ ದತ್ತಾಂಶವನ್ನು ಏನು ಮಾಡ್ತಾ ಅಂದರೆ ತಾತ್ಕಾಲಿಕವಾಗಿ ರ್ಯಾಮ್ನಿಂದ ಡಿಸ್ಕ್ ಸ್ಟೋರೇಜ್ಗೆ ಏನು ಮಾಡ್ತೇವೆ, ವರ್ಗಾವಣೆ ಮಾಡಲಿಕ್ಕೆ ಅಥವಾ ಬದಲಾಯಿಸಲಿಕ್ಕೆ ಏನು ಮಾಡ್ತೇವೆ, ಸಹಕಾರಿ ಆಗಿರ್ತವೆ. ಇವು ರ್ಯಾಮ್ ಸಾಮರ್ಥ್ಯವನ್ನು ವಿಸ್ತರಿಸಲು ಕೂಡ ಏನಾಗ್ತವೆ, ಅನುಕೂಲಕಾರಿಯಾಗಿರ್ತವೆ. ಇದು ವ್ಯಾಲಟೈಲ್ ಮೆಮೊರಿ ಆಗಿದೆ. ವ್ಯಾಲಟೈಲ್ ಮೆಮೊರಿ ಅಂದರೆ ಇಲ್ಲಿ ಮಾಹಿತಿ ಏನಾಗಲ್ಲ, ಅಳಿಸೋಗ್ತೈತೆ, ಸ್ಟೋರೇಜ್ ಆಗೋದಿಲ್ಲ, ಅಳಿಸೋಗ್ತದೆ ಅಂತ ಅರ್ಥ. ವ್ಯಾಲಟೈಲ್ ಅಂದರೆ ಮಾಹಿತಿಯನ್ನು ಅಳಿಸೋಗೋದು, ನಾನ್ ವ್ಯಾಲಟೈಲ್ ಅಂದರೆ ಮಾಹಿತಿಯನ್ನು ಅಳಿಸದೆ ಹಾಗೆ ಇರೋದು ಅಂತ ಅರ್ಥ. ಇಷ್ಟೇನಾಯಿತು ಸೆಕೆಂಡ್ರಿ ಸ್ಟೋರೇಜ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಹಿಂದಿನ ತರಗತಿಯಲ್ಲಿ ಪ್ರೈಮರಿ ಮೆಮೊರಿ ಬಗ್ಗೆ ತಿಳ್ಕೊಂಡಿದ್ರೆ, ಇವತ್ತಿನ ತರಗತಿಯಲ್ಲಿ ಸೆಕೆಂಡ್ರಿ ಮೆಮೊರಿ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮಾಡೋಣ ಅಂದರೆ ಸೆಕೆಂಡ್ರಿ ಮೆಮೊರಿ ಮತ್ತು ಪ್ರೈಮರಿ ಮೆಮೊರಿ ಈ ಎರಡೂ ಮೆಮೊರಿ ಮೇಲೆ MCQಗಳನ್ನು ಬಿಡಿಸ್ತಾ ಹೋಗೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ, ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.